ಆಲಯವನ್ನ ಮಾಡಿಹರು ನಾನೇನು ಮಾಡಲಯ್ಯ ಕಡುಬಡಬಡಾಡು ಎನ್ನ ಕಾಲ ಕಂಬ ದೇಹವ ದೇಗುಲ ಎನ್ನ ಚಿರಮೇಲಿನ ದೇಗುಲದ ಹೊನ್ನ ಕೆಲಸ ಕಾಣ ಕೂಡಲ ಸಂಗಮ ದೇವ. ಈ ವಚನ ಮನೆಗೆ 1000 ಸಾರಿ ಹೇಳಿ ಬುದ್ಧಿ ಮಾತು ಹೇಳ್ತಾ ಇದ್ದೆ. ಬಡವರಿ ಭೂಮಿ ಮ್ಯಾಗ ಹೆಂಗ್ ಬದುಕಬೇಕು ಅಂದ್ರ ಬಡವರು ಬದುಕೋದನ್ನ ನೋಡಿ ಶ್ರೀಮಂತರು ಉರ್ಕೊಂಡು ಸೇರ್ಬೇಕು ಹಂಗ ಬದುಕಬೇಕು ಅಂತ ಹೇಳ್ತಾ ಇದ್ದೆ. ಆದ್ರೆ ಇವತ್ತು ನೋಡಿದ್ರೆ ನೀನೇ ಕಣ್ಣೀರ್ ಹಾಕ್ತಾ ಇದೆಯಲ್ಲ, ಏನಾಗಿದೆ ನಿನಗೆ? ಏನಿಲ್ಲ ಅರ್ಜುನ, ಈ ಕಣ್ಣೀರು ಸಂತೋಷದ ಕಣ್ಣೀರು. ಯಾಕಂದ್ರೆ ನನ್ನ ತಮ್ಮ ಶಂಕರ ಜಿಲ್ಲೆಗೆ ಫಸ್ಟ್ ಕ್ಲಾಸ್ ನಲ್ಲಿ ಪಾಸ್ ಆಗಿ ಬಂದಿದ್ದೆ. ಹೌದೇನು ಶಂಕರ? ಹೌದು. ಆ ರಾಮಾಯಣದಲ್ಲಿ ರಾಮ ಲಕ್ಷ್ಮಣಿಗೆ ಆಶೀರ್ವಾದ ನೀಡಿದ ಹಾಗೆ ಈ ನಿನ್ನ ತಮ್ಮನಿಗೆ ಆಶೀರ್ವಾದ ನೀಡೋಣ. ಎದ್ದೇಳು ಶಂಕರ. ಬಡತನದಲ್ಲಿ ಹುಟ್ಟಿದ್ರು ಕೂಡ ಇವತ್ತು ನನ್ನ ತಮ್ಮ ಬಿಕಾಂ ಪದವೀಧರ. ಶಂಕರ, ನಿನ್ನ ಮನೆಗೆ ಅಷ್ಟೇ ಅಲ್ಲ, ಇಡೀ ನಮ್ಮ ಊರಿಗೆ ಕೀರ್ತಿ ತಂದ್ಬಿಟ್ಟೆ. ಹೌದು, ನೀವು ಚಕ್ಕಡೆ ಸ್ಪರ್ಧೆ ಇದೆ ಅಂತ ಹೋಗಿದ್ರಲ್ಲ, ಏನಾಯ್ತು? ಹಿಂದೆ ಕುರುಕ್ಷೇತ್ರದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಸಾರಥಿಯಾಗಿ ಪಾಂಡವರಿಗೆ ಗೆಲುವು ತಂದುಕೊಟ್ಟ ಕಾರಣ ಪಾಂಡವರು ಈ ಭೂಮಿ ಮೇಲೆ ಬದುಕಿದ್ರೆ ಸತ್ಯ ನ್ಯಾಯ ನೀತಿ ಧರ್ಮವನ್ನು ಕಾಪಾಡ್ತಾರ ಬಯಕೆ ಆ ಶ್ರೀಕೃಷ್ಣ ಪರಮಾತ್ಮನಿಗೆ. ಆದ್ರೆ ನಮ್ಮಂತ ಬಡವರು ಈ ಭೂಮಿ ಮೇಲೆ ಬದುಕಿದ್ರೆ ಸತ್ಯ ನ್ಯಾಯ ನೀತಿ ಧರ್ಮವನ್ನು ಉಳಿಸ್ಕೊಂಡು ಹೋಗ್ತಾರೆ ಬಯಕೆ ಈ ಊರ ಗ್ರಾಮ ದೇವರಿಗೆ. ಈ ಊರ ಗ್ರಾಮ ದೇವರ ಆಶೀರ್ವಾದ ನನ್ನ ಮೇಲೆ ಇರುವವರೆಗೂ ಇದು ಒಂದು ಸ್ಪರ್ಧೆ ಅಲ್ಲ, ಇಂಥ ಸಾವಿರ ಚಕ್ಕಡಿ ಸ್ಪರ್ಧೆ ಬಂದರು ಸೋಲೆಂಬುದು ಬರ್ದಿಲ್ಲ ಈ ನಿನ್ನ ಮಾವನ ಹಣಿಯಲ್ಲಿ. ಸೋಲಿನ ಚಕ್ರವನ್ನ ಭೇದಿಸಿ ವಿಜಯ ಮಾಲಿ ಧರಿಸಿ ಬಂದ ಈ ನಿನ್ನ ತಮ್ಮನಿಗೆ ಆಶೀರ್ವಾದ ಮಾಡೋಣ. ನನ್ನ ಆಶೀರ್ವಾದ ನಿನಗೆ ಯಾವತ್ತೂ ಇರಲಿ. ನೋಡು ಅರ್ಜುನ, ಈ ಕೆಟ್ಟ ಹೋದ ಪ್ರಪಂಚದಲ್ಲಿ ಹೆಣ್ಣು ಮಕ್ಕಳ ಮೇಲೆ ಅನ್ಯಾಯ ಅತ್ಯಾಚಾರ ಮಾಡುವವರಿಗೆ ಸಿಂಹ ಸ್ವಪ್ನನಾಗು. ದುಷ್ಟ ಬ್ರಿಟಿಷರನ್ನು ಮಧ್ಯರಾತ್ರಿಯಲ್ಲಿ ಒತ್ತು ಓಡಿಸಿದ ಆ ಸಂಗೊಳ್ಳಿ ರಾಯಣ್ಣನಾಗುವ ಛತ್ರಪತಿ ಶಿವಾಜಿ ಭಗತ್ ಸಿಂಗ್ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಹುಟ್ಟಿದ ನಾಡಿನಲ್ಲಿ ಈ ನಾಡಿನ ಅದ್ಭುತ ಕಲಾವಿದ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಹುಟ್ಟಿದ ಕನ್ನಡ ಮಣ್ಣಿನಲ್ಲಿ ಸತ್ಯ ನ್ಯಾಯ ನೀತಿ ಧರ್ಮಕ್ಕಾಗಿ ಬಾಳ್ತೀನಿ, ಜಗ ಮೆಚ್ಚಿದ ಮಗನಾಗಿ. ಸರಿ, ಇದನ್ನೆಲ್ಲ ನೋಡ್ತಾ ಇದ್ರೆ ನನಗಿಷ್ಟು ಸಂತೋಷ ಆಗ್ತಾ ಇದೆ ಅಂದ್ರೆ, ಹೊಳೆಯ ಬೆಳಕಿಯಲ್ಲಿ ಹೇಗೆ ಆ ಚಂದ್ರ ನಗ್ನಗ್ತಾ ಇರ್ತಾನೋ ಹಾಗೆ ನಮ್ಮ ಸಂಸಾರ ಸಕ್ಕರೆ ಹಾಲು ಬೆರೆಸಿ ಕುಡಿದಷ್ಟು ಸಂತೋಷವಾಗ್ತಾ ಇದೆ. ಬನ್ನಿ, ಇದೇ ಖುಷಿಯಲ್ಲಿ ಎಲ್ಲರೂ ಹಾಡಿ ಕುಣಿಯೋಣ. ನನ್ನ ದೀಪ ನಮ್ಮ ಮನೆಯಲ್ಲಿ ದಿನವೂ ಮೆರಗೋ ಚೈತ್ರವೇ, ಬೆಳಗ್ಗೆ ಕೆಳಗೆ ಪ್ರೀತಿ ಕರಗಲು ಸಾಧ್ಯವೇ.
ನಾನು ಊಟ